ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತ ಹೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಗೈಡ್ ಮಾಡ್ತಾರೆ. ಅಂದರೆ ಯಾವ ತೀರ್ಮಾನವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಹಾಗೆ ನಿಮ್ಮ ಮನಸ್ಥಿತಿ ಈಗ ಹೇಗಿದೆ, ಅದಕ್ಕೆ ಯಾವ ರೀತಿಯ ಒಂದಿಷ್ಟು ವಿಚಾರಗಳನ್ನು ನೀವು ಭಾವನಾತ್ಮಕವಾಗಿ ಅಳವಡಿಸ್ಕೊಳ್ಬೇಕು ಅನ್ನುವ ಗೈಡೆನ್ಸ್ ನಿಮ್ಮ ಭಕ್ತಿಗೆ ಅನುಸಾರವಾಗಿ, ನಂಬಿಕೆಗೆ ಅನುಸಾರವಾಗಿ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ, ಬಾಬಾ ಯಾರಿಗೆ ಈ ಮೆಸೇಜ್ ತಲುಪಬೇಕು ಅಂತೇಳಿ ಬಯಸ್ತಾರೋ ಖಂಡಿತ ಅವರಿಗೆ ಈ ಒಂದು ಮೆಸೇಜ್ ತಲುಪೋದು ಖಚಿತ. ಮೊದಲನೇದಾಗಿ ಇಲ್ಲಿ ಯಾವ ರೀತಿ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಿದೆ ಅಂದರೆ, ನೀವು ಬೇರೆಯವರಿಗೆ ಹೋಲಿಸಿದರೆ ಈಗ ಸ್ವಲ್ಪ ಭಿನ್ನವಾದ ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಗುಣದಲ್ಲಿ ನೀವೀಗ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಒಂದು ಗುಂಪಲ್ಲಿ ಕೂತಿದ್ದೀರಾ ಅಂದರೂ ಕೂಡ ನಿಮ್ಮ ಆಲೋಚನೆಗಳು ಅವರಿಗಿಂತ ಭಿನ್ನವಾಗಿ ಯೋಚಿಸ್ತಾ ಇದ್ದಾವೆ. ಅಂದರೆ ನಿಮಗೆ ತಿಳಿತಾ ಇದೆ, ಆ ಗುಂಪಲ್ಲಿ ಬೇರೆಯವರ ಬಗ್ಗೆ ಒಂದು ಅವಹೇಳನೆ ಮಾತಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರ ಚರ್ಚೆ ಆಗ್ತಾ ಇದೆಯಪ್ಪ, ಅದು ಬೇಡದ್ದು ಅನ್ನೋದು ನಿಮಗೆ ತಿಳಿತಾ ಇದೆ. ಹಿಂದೊಂದು ದಿನ ಅದರಲ್ಲಿ ನೀವು ಭಾಗಿಯಾಗಿದ್ರಿ, ಆದರೆ ಈಗ ಅದು ಒಂದು ವ್ಯರ್ಥ ಆಲೋಚನೆ, ವ್ಯರ್ಥ ಮಾತುಕತೆ ಅನ್ನೋದನ್ನು ನೀವು ಗುರುತಿಸಿ ಆ ಗುಂಪಲ್ಲಿ ಇರಬೇಕು, ಅನಿವಾರ್ಯ. ಅದು ಒಂದು ಸ್ನೇಹಿತರ ಗುಂಪು, ಸಂಬಂಧದ ಗುಂಪು ಆಗಿರ್ಬೋದು. ಆದರೆ ನೀವು ಅಲ್ಲಿ ಇದ್ದರೂ ಕೂಡ ಅದರ ಕಡೆ ಗಮನ ಕೊಡದೆ ನಿಮ್ಮ ಮನಸ್ಸಲ್ಲೇ ನೀವು ಮುಂದಿನ ಒಂದು ಯೋಚನೆ ಮಾಡ್ತಾ ಇದ್ದೀರಾ. ಹಾಗೆ ಒಂದು ಗುರುವಿನ ಸ್ಮರಣೆ ಆಗಿರ್ಬೋದು, ಒಳ್ಳೆಯ ವಿಚಾರ ಆಗಿರ್ಬೋದು, ಚರ್ಚೆ ಮಾಡ್ತಾಯಿದ್ದೀರಾ, ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಮುಂದಿನ ಜೀವನಕ್ಕೆ, ಭವಿಷ್ಯಕ್ಕೆ. ಅದು ನಿಮಗಾಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಆ ರೀತಿ ಪ್ಲ್ಯಾನ್. ಅದೇ ಗುಂಪಲ್ಲಿ ಕೂತು ಅವರ ಒಂದು ಮಾತುಗಳನ್ನು ಎಲ್ಲೋ ಒಂದು ರೀತಿಯಲ್ಲಿ ಇಗ್ನೋರ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿ ಹೆಚ್ಚಾಗಿದೆ. ಅಂದರೆ ಇದನ್ನೇ ನಿಜವಾದ ಭಕ್ತಿ, ಶರಣಾಗತಿ, ಸರೆಂಡರ್ ಭಾವ ಅನ್ನೋದು. ಅಂದರೆ ಹಿಂದೆ ಆ ಗುಂಪಲ್ಲಿ ನೀವು ಕೂಡ ಅವರಂತೆ ಚರ್ಚೆ ಮಾಡುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ರಿ. ಅವ್ರು ಹೇಗೆ ಮಾತಾಡ್ತಾರೋ ಅದರಲ್ಲಿ ನೀವು ಕೂಡ ನಿಮ್ಮ ಹೂನ ಸೇರಿಸ್ತಾ ಇದ್ರಿ. ಆದರೆ ಈಗ ಹಾಗಲ್ಲ, ಗುಂಪಲ್ಲಿದ್ದೀರಾ, ಇರಬೇಕಾ, ನೆಪ ಮಾತ್ರಕ್ಕೆ ಕೂತಿದ್ದೀರಾ ಅಷ್ಟೇ. ಆದರೆ ನಿಮ್ಮ ಒಳಗಿನ ಮನಸ್ಸು ಬೇರೊಂದು ದಾರಿಯನ್ನು ಒಂದು ಹುಡುಕ್ತಾ ಇದೆ ಅನ್ನೋದಕ್ಕಿಂತ ಯೋಜಿಸ್ತಾ ಇದೆ. ಹಾಗೆ ಇಂಥ ಒಂದು ಹಿಡಿತ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದಿಷ್ಟು ವ್ಯರ್ಥವಾದ ಮಾತುಕತೆ, ಏನೋ ಯಾರದ್ದೋ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ, ಆಡ್ಕೊಳ್ತಾ ಇದ್ದಾರೆ, ಇಲ್ಲ ಏನೋ ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಗುಂಪಲ್ಲಿ ನೀವು ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಅಂತಹ ಒಂದು ಯೋಚನೆಯನ್ನು, ಅವ್ರು ಮಾಡ್ತಾ ಇರುವ ಒಂದು ಮಾತುಕತೆಯನ್ನು ಇಗ್ನೋರ್ ಮಾಡಿ ನೀವೊಂದು ಒಳ್ಳೆಯ ಮುಂದಿನ ಒಂದು ವ್ಯಕ್ತಿತ್ವದ ಕನಸನ್ನು ಕಟ್ಕೊಳ್ತಾ ಇದ್ದೀರಾ. ನಾಳೆ ಏನು, ನಾನು ಹೇಗೆ ಅದನ್ನು ಪೂರ್ಣಗೊಳಿಸಬೇಕು, ಯಾವ ರೀತಿ ಅದಕ್ಕೊಂದು ಯೋಜನೆ ಕೊಡಬೇಕು, ಯಾವುದೇ ರೀತಿಯಲ್ಲಿ ಒಂದು ದಾರಿಯಲ್ಲಿ ಅದರಲ್ಲಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಒಂದು ಯೋಜನೆ ಆ ಗುಂಪಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಎನರ್ಜಿ ಎಷ್ಟು ಹೈ ಲೆವೆಲಿಗಿದೆ ಅಂತೇಳಿ ನೀವೇ ಯೋಚಿಸ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂದರೆ ಇದು ಸಿಕ್ಕಿದ್ದು ಗುರುವಿನ ಶರಣದಲ್ಲಿ ಬಂದ ಮೇಲೆ. ಅಲ್ಲಿಗೆ ಗುರುವಿನ ಪಾಠ ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಇದೆ, ಅಂದರೆ ಕೆಲಸ ಮಾಡ್ತಿದ್ದಾರೆ. ಅವರ ದೃಷ್ಟಿ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇದ್ದಿದ್ದರಿಂದಲೇ ಗುಂಪಲ್ಲಿ ಕೂತು ನೀವೀಗ ಒಂದು ಜನಜುಂಗಳಿ ಇರುವ ಗುಂಪಲ್ಲಿ ಕೂತು ವ್ಯರ್ಥ ಕತೆ ಏನು ನಡೀತಾ ಇದೆಯಲ್ಲ ಮಾತುಕತೆ, ಅದರ ಮಧ್ಯೆನೂ ಕೂಡ ನೀವು ಏನೋ ಒಂದು ಒಳ್ಳೆಯ ಯೋಜನೆ ಮಾಡ್ತಾ ಇದ್ದೀರಾ. ಅಂದರೆ ಇದು ಗುರುವಿನ ಅನುಗ್ರಹ, ಆಶೀರ್ವಾದ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ನಿಮ್ಮಲ್ಲಿ ಈಗ ನೀವೇ ಅಂದ್ಕೊಳ್ಬೋದು, ನಾನು ಹಿಂದೆ ಸುಮ್ಮನೆ ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡಿಬಿಟ್ನಪ್ಪ ಛೇ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಿದ್ರೆ. ಆಗೋಯ್ತು, ಅದ್ರ ಬಗ್ಗೆ ಫೀಲ್ ಮಾಡೋದೇನು ಬೇಡ, ಗಿಲ್ಟ್ ಫೀಲ್ ಮಾಡೋದೇನು ಬೇಡ, ನಡೆದದ್ದು ನಡೆದೋಯ್ತು. ಈಗಲಾದರೂ ನಿಮಗೊಂದು ಪರಿವರ್ತನೆ ಮಾಡ್ಕೊಳ್ಳೋಕ್ಕೊಂದು ಮನಸ್ಥಿತಿಗೆ ಒಂದು ಒಳ್ಳೆಯ ಯೋಚನೆ ಮಾಡುವಂಥ ಸ್ಥಿತಿಗತಿಗಳನ್ನು ಗುರು ಕೊಟ್ಟಿದ್ದಾರಲ್ಲ, ಕೃತಜ್ಞತೆಯನ್ನು ಫೀಲ್ ಮಾಡ್ತಾ ಮುಂದೆ ಹೋಗಿ. ಹಿಂದೆ ಬೇರೆಯವರ ಚರ್ಚೆಯಲ್ಲೇ ನೀವು ಸೇರ್ಕೊಂಡು ಚರ್ಚೆ ಮಾಡ್ತಿದ್ರೆ ವಿನಃ ನಿಮ್ಮನ್ನು ನೀವು ಯಾವತ್ತೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಅರ್ಥ ಮಾಡಿಸ್ಕೊಳ್ತಾ ನೀವು ಮುಂದೆ ಹೋಗ್ತಾ ಇದ್ದೀರಾ. ಗುರುವಿನ ಶರಣದಲ್ಲಿ ಬಂದ ಮೇಲೆ ಒಂಟಿಯಾಗಿರುವೆ ಎನ್ನುವ ಒಂದು ಅನುಭವಕ್ಕಿಂತ ಹೆಚ್ಚಾಗಿ ನೀವು ಅದರಲ್ಲಿ ಒಂಟಿತನದಲ್ಲಿ ಏನಾದರೂ ಹುಡುಕ್ತಾ ಇದ್ದೀರಾ. ಹಿಂದೆ ಆ ಒಂಟಿತನದಲ್ಲಿ ಒಂದು ಗಿಲ್ಟ್ ಫೀಲ್ ಇತ್ತು, ಇಷ್ಟೇ ಜೀವನ ಅನ್ನೋ ರೀತಿಲಿ ಇತ್ತು, ಇಲ್ಲ ಮುಂದೇನು ಮಾಡಬೇಕು, ಭಯ, ಆತಂಕ ಕಾಡ್ತಾ ಇತ್ತು. ಈಗ ಹಾಗಲ್ಲ, ಒಂಟಿತನದಲ್ಲಿ ಒಂದು ಯೋಜನೆ ಇದೆ ನಿಮ್ಮ ಮನಸ್ಸಲ್ಲಿ. ಏನು ಮಾಡಬೇಕು, ನಾಳೆ ಒಂದು ಒಳಿತಿಗೆ ಏನು ಮಾಡಬೇಕು, ಇವತ್ತು ಅದಕ್ಕೊಂದು ವ್ರತ ಸಂಕಲ್ಪ, ಇಲ್ಲ ಒಂದು ಒಳ್ಳೆಯ ಕಾರ್ಯ, ಒಂದಿಷ್ಟು ಹಣದ ವ್ಯವಸ್ಥೆ ಆಗಿರ್ಬೋದು, ಒಂದಿಷ್ಟು ಯಾರಿಗಾದರೂ ಏನಾದರೂ ಅಡ್ವೈಸ್ ಮಾಡೋದು ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಹೇಗೆ ಆ ಪರಿಸ್ಥಿತಿಯನ್ನು ಸಂಭಾಳಿಸೋದು ಅನ್ನೋ ರೀತಿಲಿ ಆ ಒಂಟಿತನದಲ್ಲಿ ನೀವೀಗ ಒಂದು ಯೋಜನೆಯನ್ನು ಹಾಕ್ತಾ ಇದ್ದೀರಿ. ಹಿಂದೆ ಅದೇ ಒಂಟಿತನ ನಿಮ್ಮನ್ನು ಕಾಡ್ತಾ ಇತ್ತು, ಈಗ ಅದೇ ಒಂಟಿತನ ನಿಮ್ಮನ್ನು ನೀವು ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಯೋಜನೆಗಳನ್ನು ಹಾಕಲಿಕ್ಕೆ, ಹಾಗೆ ಒಂದಿಷ್ಟು ಜನರನ್ನು ಪರಿವರ್ತನೆ ಮಾಡೋಕ್ಕೆ ಒಂದು ಪ್ಲ್ಯಾನ್ ಸಿದ್ಧ ಮಾಡುವಂಥ ಸಮಯವಾಗಿದೆ.
ಒಂಟಿತನದಲ್ಲಿ ಹಿಂದೆ ದುರ್ಬಲತೆಗೆ ಜಾರಿ ಇಷ್ಟೇ ನನ್ನ ಜೀವನ ಅಂತ ಹೇಳಿ ಒಪ್ಕೊಂಡಿದ್ದ ನೀವು ಈಗ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅದೇ ಒಂಟಿತನವನ್ನು ಅವರ ನಾಮಸ್ಮರಣೆ ಆಗಿರ್ಬೋದು, ಅವರ ಉಪದೇಶಗಳಂತೆ ಒಂದಿಷ್ಟು ನಡೆ ನುಡಿಯನ್ನು ತೊಡಗಿಸಿಕೊಳ್ಳೋ ರೀತಿಯಲ್ಲಿ ಮುಂದೆ ಹೋಗ್ತಾ ಇರೋದಾಗಿರ್ಬೋದು, ಒಳ್ಳೆಯ ಯೋಜನೆ ಮಾಡ್ತಾ ಇದ್ದೀರಾ. ಹೀಗೆ ಒಂದಿಷ್ಟು ನಿಮ್ಮನ್ನು, ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಕಾರಗೊಳಿಸುವ ಕಡೆ ಗಮನ ನೀಡ್ತಾ ಇದ್ದೀರಾ. ಅಂದರೆ ಇದು ಒಂಟಿತನದಲ್ಲಿ ನೀವು ನಿಮಗೆ ಕನೆಕ್ಟ್ ಆಗ್ತಾ ಇದ್ದೀರವ ಅನ್ನುವ ಒಂದು ಸೂಚನೆ. ಇದು ದುರ್ಬಲತೆಯಲ್ಲ, ಒಂದು ಆಳವಾದ ಅನುಭವ ಅನ್ನುವ ಫೀಲ್ ಆಗ್ತಾ ಇದೆ ನಿಮಗೆ. ಅಂದರೆ ನನ್ನ ಹಿಂದೆ ಈ ಒಂಟಿತನ ಬಂದಾಗಲೆಲ್ಲ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡ್ಬಿಟ್ಟೆ, ಎಲ್ಲ ಮುಗ್ದೋಯ್ತು ಅಂತೇಳಿ ಫೀಲ್ ಮಾಡ್ತಾ ಇದ್ದೆ. ಆದರೆ ಈಗ ಬಾಬಾ ನನ್ನ ಜೀವನದಲ್ಲಿ ಬಂದಮೇಲೆ ಆ ಒಂಟಿತನಕ್ಕೋಸ್ಕರನೇ ನೀವು ಕಾಯ್ತಾ ಇದ್ದೀನಿ ಅನ್ನೋ ರೀತಿ, ಅದು ಬೇಕು ಅಂತ ಬಯಸ್ತಾ ಇದ್ದೀರಿ. ಯಾಕಂದರೆ ಆ ಒಂಟಿತನದಲ್ಲೇ ನೀವು ಅವರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ, ಅವ್ರ ಜೊತೆ ಸಂಪರ್ಕ ಹೊಂದಲಿಕ್ಕೆ ಸಾಧ್ಯ. ಹಿಂದೆ ಗೌಜಾಗಿದ್ದ ಮನೆಯಲ್ಲಿ ನೀವು ಒಬ್ಬರಾಗಿ ಏನೇನೋ ವ್ಯರ್ಥವಾಗಿ ಯೋಚಿಸ್ತಿದ್ರಿ. ಆದರೆ ಈಗ ಎಲ್ಲರನ್ನ ಮನೆಯಿಂದ ಹೊರಗಡೆ ಆಫೀಸಿಗೋ ಕೆಲಸಕ್ಕೋ ಎಲ್ಲ ಕಳಿಸಿದ ತಕ್ಷಣವೇ ನೀವು ಒಂದು ಆ ಒಂಟಿತನದಲ್ಲಿ ಅವರ ಜೊತೆ ಮಾತುಕತೆ, ಸಂಪರ್ಕ, ಹಾಗೆ ಏನು ಮಾಡಬೇಕು ಮುಂದೆ, ಹೇಗೆ ಒಂದಿಷ್ಟು ಪರಿಸ್ಥಿತಿಗಳನ್ನ ಸಂಭಾಳಿಸ್ಬೇಕು, ಈ ರೀತಿ ಯೋಜನೆ ಮಾಡ್ತಿದ್ದೀರಿ. ಅಂದರೆ ನಿಮ್ಮ ಮನೇಲಿ ಅವರು ಇದ್ದಾರೆ ಅನ್ನುವ ಅನುಭವವನ್ನು ನೀವು ಹೊಂದಿದ್ದೀರ. ಅದಕ್ಕೆ ತಕ್ಕ ಹಾಗೆ ಅವರು ನಿಮ್ಮ ಜೊತೆಗೆ ಇದ್ದಾರೆ ಅನ್ನುವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆಫೀಸಲ್ಲಿದ್ದೀರೋ ಎಲ್ಲೋ ಒಂದು ರೀತಿಯ ಒಂದು ಕೆಲಸದಲ್ಲಿ ನೀವು ನಿರತರಾಗಿದ್ದೀರೋ, ಒಟ್ಟಾರೆಯಾಗಿ ನಿಮ್ಮ ಯೋಚನೆ ಈಗ ಏನಾಗಿದೆ ಅಂದರೆ ವ್ಯರ್ಥ ಮಾತುಕತೆಗಿಂತ, ವ್ಯರ್ಥವಾದ ಒಂದಿಷ್ಟು ನೋಟಕ್ಕಿಂತ ಹೆಚ್ಚಾಗಿ ನಾನು ಏನಾದರೂ ಇಲ್ಲಿ ಕಲಿಬೇಕು ಈ ಸಮಯದಲ್ಲಿ ಅನ್ನೋದನ್ನು ಅರ್ಥ ಮಾಡ್ತಾ ಇದ್ದೀರಾ. ಅಂದರೆ ಖಂಡಿತ ಬಾಬಾ ಅವರ ಉಪದೇಶ ಅಂದರೆ ಅವರ ಒಂದು ಶಿಕ್ಷಣ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ, ಅವರ ದೃಷ್ಟಿಯಲ್ಲಿ ನೀವಿದ್ದೀರಾ. ಫಂಕ್ಷನಿಗೆ ಹೋಗ್ತೀರಾ, ಮಾತುಕತೆ, ಪಾರ್ಟಿ ಇಂಥದ್ದೇನೇ ಒಂದಿಷ್ಟು ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೂ ಕೂಡ ನಿಮಗೆ ಒಂಟಿತನದಲ್ಲಿ ಒಂದು ಪುಸ್ತಕ ಓದೋದು, ಒಂಟಿತನದಲ್ಲಿ ಒಂದು ನಾಮಸ್ಮರಣೆ ಮಾಡೋದು, ಒಂಟಿತನದಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಒಂದು ಬಾಬಾರವರ ಸ್ಮರಣೆ ಜೊತೆ ಗುರುವಿನ ಒಂದು ಅಧ್ಯಾಯಗಳನ್ನು ರಿಪೀಟ್ ಮಾಡ್ತಾ ಅವರ ಜೀವನ ಚರಿತ್ರೆ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ದೇವಿ ಪುರಾಣ ಆಗಿರ್ಬೋದು, ಇಂಥದ್ರ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ತಾ ಅರಿವಿನ ಮೂಲಕ ಅನಲೈಸ್ ಮಾಡ್ಕೊಳ್ತಾ ನೀವು ಮುಂದೆ ಸಾಗ್ತಾ ಇದ್ದೀರಲ್ಲ, ಈ ಒಂದು ಒಂಟಿತನ ನಿಮಗೆ ಇಷ್ಟ ಆಗ್ತಾ ಇದೆ ಈಗ. ಅಂದರೆ ಫಂಕ್ಷನ್ ಪಾರ್ಟಿಯನ್ನು ಅವಾಯ್ಡ್ ಮಾಡಿ ಹೋಗಬೇಕಾ ಅನ್ನೋ ರೀತಿಯಲ್ಲಿ ಹೋಗಿ ಅಲ್ಲಿಂದ ಯಾವಾಗಪ್ಪ ಹೊರಗೆ ಬರ್ತೀನಿ, ಯಾವಾಗಪ್ಪ ನಾನು ಒಂಟಿಯಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಿದ್ರೆ, ಅಷ್ಟೊಂದು ಎನರ್ಜಿ ಭಿನ್ನವಾಗಿ ಕನೆಕ್ಟ್ ಆಗಿದೆ ಅಂದರೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ಆಳವಾಗಿ ತೊಡಗಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಜವಾಬ್ದಾರಿ ಕರ್ತವ್ಯಗಳ ಕಡೆನೂ ಗಮನ ಕೊಡ್ತಾ ನೀವು ಹೆಚ್ಚು ಆಧ್ಯಾತ್ಮಿಕತೆ ಕಡೆ ನಿಮ್ಮ ಗಮನವನ್ನು ಹರಿಸ್ತಾ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳೋದ್ರ ಜೊತೆಗೆ ಇಲ್ಲಿ ನನ್ನ ಕರ್ತವ್ಯಗಳೇನಿದೆ ಅದನ್ನು ಪೂರ್ಣಗೊಳಿಸ್ಕೊಳ್ತಾ ನಾನು ನನ್ನವರಿಗೋಸ್ಕರ ಏನಾದರೂ ಅರ್ಥಪೂರ್ಣವಾದ ಬದುಕಿಗೆ ಅವರನ್ನು ಕೊಂಡೊಯ್ಯೋಣ ಅನ್ನೋ ರೀತಿಯಲ್ಲಿ, ನಿಮ್ಮ ಮಕ್ಕಳಿಗೋಸ್ಕರ, ಪರಿವಾರಕ್ಕೋಸ್ಕರ ತುಂಬ ಶ್ರಮಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಿಂದೆ ಒಂಟಿತನದಲ್ಲಿದ್ದಾಗ ಆಯಾಸ ಫೀಲ್ ಆಗ್ತಾ ಇತ್ತು, ಈಗ ಎಲ್ಲಾದರೂ ಪಾರ್ಟಿ ಫಂಕ್ಷನಿಗೆ ಹೋದಾಗ ಆಯಾಸ ಫೀಲ್ ಆಗುತ್ತೆ. ಯಾವಾಗಪ್ಪ ಈ ಒಂಟಿತನಕ್ಕೆ ಜಾರಿ ಒಂದಿಷ್ಟು ಪುಸ್ತಕ ಓದ್ತೀನಿ, ಒಂದಿಷ್ಟು ನೆಮ್ಮದಿಗೆ ಕೂತ್ಕೊಂಡು ಬಾಬಾರವರ ಸ್ಮರಣೆ ಮಾಡ್ತೀನಿ, ಒಂದು ಶಾಂತವಾದ ಒಂದು ಧ್ಯಾನಕ್ಕೆ ಜಾರ್ತೀನಿ ಅನ್ನೋ ರೀತಿಯಲ್ಲಿ ಮನಸ್ಸು ಹವಣಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಿಂದಿನ ನಿಮ್ಮ ನಡೆ ನುಡಿ ವರ್ತನೆಗಿಂತ ಈಗ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮಲ್ಲಿ ಭಿನ್ನವಾದ ವರ್ತನೆಗಳು ಕನೆಕ್ಟ್ ಆಗಿರೋದಂತೂ ಸತ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಾ. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿ ಪ್ರಕಾರ ನೀವು ಯಾವ ಸಂಬಂಧದಲ್ಲಿದ್ದೀರೋ ಅದು ನಿಮ್ಮನ್ನು ಕೂಡ ಕಳೆದುಕೊಳ್ಳಲು ಇಷ್ಟಪಡ್ತಾ ಇಲ್ಲ, ಬಯಸ್ತಾ ಇಲ್ಲ. ಆದರೆ ಅಲ್ಲಿ ಯಾವುದೋ ಒಂದು ಭಯ ಆಗಿರ್ಬೋದು, ಇಲ್ಲ ಮುಂದಿನ ಒಂದಿಷ್ಟು ಯೋಚನೆ, ಕರ್ತವ್ಯಗಳು ಪದೇ ಪದೇ ಹಿಂದೆ ಸರಿಸ್ತಾ ಇದೆ ಅವರನ್ನು. ಅವರ ಮನದಲ್ಲೂ ಕೂಡ ಪ್ರೀತಿ ಇದೆ, ಹಾಗಂತ ಭಯನೂ ಇದೆ. ಹಾಗೆ ಕೆಲವು ಜವಾಬ್ದಾರಿಗಳು ಕೂಡ ಅವರನ್ನು ಪದೇ ಪದೇ ಹಿಂದೆ ಎಳಿತಾ ಇದೆ. ಇಂತಹ ಕಾರಣಗಳಲ್ಲಿ ಅವರು ಸಿಕ್ಕು ಹಾಕ್ಕೊಂಡು ಒಂದಿಷ್ಟು ಹೋರಾಟನೇ ಅವರ ಮನದಲ್ಲಿ ನಡೆಸ್ತಾ ಇದ್ದಾರೆ. ಅವರ ಯೋಚನೆಗಳು ಈ ರೀತಿ ಇದೆ. ಅಂದರೆ ಒಂದು ಕಡೆ ನಿಮ್ಮ ಪ್ರೀತಿ ಸೆಳೆತಾ ಇದೆ, ಇನ್ನೊಂದು ಕಡೆ ಅವರ ಒಂದಿಷ್ಟು ಜವಾಬ್ದಾರಿ, ಕೆಲವು ಹಳೆಯ ಒಂದಿಷ್ಟು ಮಾತುಗಳಾಗಿರ್ಬೋದು, ಒಂದಿಷ್ಟು ಅಲ್ಲಿ ನಡೀತಾ ಇರುವ ಅವರ ಕುಟುಂಬದಲ್ಲಿ ನಡೀತಾ ಇರುವ ಒಂದಿಷ್ಟು ವಿಚಾರಗಳು ಅವರನ್ನು ತಡೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆತಂಕ ಬೇಡ, ಏನು ಆಗಬೇಕೋ, ಏನು ಸಿಗಬೇಕೋ ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮಗೆ ಒಳಿತಾಗಿರೋದು ಇದು ಬಾಬಾರವರ ನಿರ್ಧಾರ. ಅವರ ನಿರ್ಧಾರದಲ್ಲಿ ನಿಮಗೆ ತೃಪ್ತಿ ಇದೆ. ಖಂಡಿತ ನನ್ನ ನಿರ್ಧಾರಕ್ಕಿಂತ ನಿಮ್ಮ ನಿರ್ಧಾರನೇ ಸರಿ ಇರುತ್ತೆ. ಯಾಕಂದರೆ ಹಿಂದೆ ಪ್ರಾರಬ್ಧ ಕರ್ಮದಲ್ಲಿ ಏನಿತ್ತು, ಹಾಗೆ ಮುಂದೆ ಭವಿಷ್ಯದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ವರ್ತಮಾನದಲ್ಲಿ ನಾನು ಅದನ್ನು ಬಯಸ್ತಾ ಇದ್ದೀನಿ. ಆದರೆ ನಿಮಗೆ ಎರಡೂ ಕೂಡ, ಮೂರಲ್ಲೂ ನೀವು ಇದ್ದೀರಾ. ವರ್ತಮಾನದಲ್ಲೂ ಇದ್ದೀರಾ, ಪ್ರಾರಬ್ಧ ಕರ್ಮದಲ್ಲೂ ಇದ್ರಿ, ಹಾಗೆ ಮುಂದಿನ ಭವಿಷ್ಯದಲ್ಲೂ ಇದ್ದೀರಾ. ಹಾಗಾಗಿ ನೀವೇನು ಯೋಚಿಸಿ ಕೊಡ್ತೀರೋ ಅದೇ ನನಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ನೀವೀಗ ಸರೆಂಡರ್ ಆಗಿಬಿಟ್ಟಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ಆದಷ್ಟು ಬೇಗನೆ ತೆಗೆದುಕೊಳ್ಳುವಂಥ ಸಂದರ್ಭ ಬರುತ್ತೆ. ಎದುರಿಗೆ ಸ್ಪಷ್ಟವಾದ ನಿರ್ಧಾರ ಕಾಣುತ್ತೆ.
ನೀವು ಹಿಂದಿನ ಒಂದಿಷ್ಟು ಗುಡ್ ಕರ್ಮವನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಸೋಲ್ DNA ಯಲ್ಲಿ ಕೂಡ ಗುರುವಿನ ಆಶೀರ್ವಾದವಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ನೀವು ಯಾವುದೇ ಕೆಲಸ ಮಾಡಿದರೂ ಅದು ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಅದರಲ್ಲಿ ಏನಾದರೂ ನಿಮಗೆ ಹಾನಿ ಆಗೋದಿದ್ದರೆ, ಮೋಸ ಆಗೋದಿದ್ದರೆ, ನಷ್ಟ ಆಗೋದಿದ್ದರೆ ಗುರುವಿನ ಶರಣದಲ್ಲಿ ನೀವು ಅದನ್ನು ಸರೆಂಡರ್ ಮಾಡ್ತಾ ಇರೋದ್ರಿಂದ, ಅವರ ರಕ್ಷಣೆ ಇರೋದ್ರಿಂದ ಅದು ನಡೆಯೋದಿಲ್ಲ. ಅಂದರೆ ಯಾರು ಆ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಜೀವನಕ್ಕೆ ಬರ್ತಾರೋ ಅವರು ನಿಲ್ಲೋದಿಲ್ಲ. ಆದಷ್ಟು ಬೇಗನೆ ಹಾಗೆ ಹೇಗೆ ಬಂದಿದ್ರೋ ಅದೇ ಒಂದು ವೇಗದಲ್ಲಿ ಹಿಂತಿರುಗಿ ಹೋಗ್ತಾರೆ. ಆ ರೀತಿ ಗುರುವು ಒಂದು ಯೋಜನೆ ಮಾಡಿದ್ದಾರೆ. ಹಾಗಾಗಿ ನೀವು ಅವರ ರಕ್ಷಣೆಯಲ್ಲಿ ಈಗಿದ್ದೀರಾ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ಹಿಂದೆ ಒಂದಿಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಅವಘಡ ಅನ್ನೋ ರೀತಿಯಲ್ಲಿ ನಡೆದು ಹೋಗ್ಬಿಟ್ವು. ಅದನ್ನು ತಡಿಲಿಕ್ಕೆ ನಿಮ್ಗೆ ಆಗಲಿಲ್ಲ. ಆ ಒಂದು ನೋವು ನಿಮ್ಮನ್ನು ಕಾಡ್ತಾ ಇರ್ಬೋದು. ಆದರೆ ಆಗೋದೇನಿತ್ತು ಅದನ್ನು ತಡಿಲಿಕ್ಕೆ ಆಗಲಿಲ್ಲ ಅನ್ನೋದೇ ಸತ್ಯ. ಯಾಕಂದರೆ ಅದು ನಿಮ್ಮ ಕೈಯಲ್ಲಿ ಇರಲಿಲ್ಲ, ಹಾಗಾಗಬೇಕಾಗಿತ್ತು. ಆದರೆ ಅದಾದ ನಂತರವೇ ನಿಮಗೆ ಒಂದು ಪರಿವರ್ತನೆ ಸಿಗಬೇಕಾಗಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಅದು ನಡೆದ ಮೇಲೆ ನಿಮಗೊಂದು ಪಾಠದ ಸಿಕ್ತು, ಅದು ಅರಿವಾಯಿತು, ನಂತರವೇ ನೀವು ಬದಲಾಗಿದ್ದು. ಹಾಗಾಗಿ ಅದು ನಡಿಲೇಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಿಮ್ಮ ಪರಿವರ್ತನೆಗೋಸ್ಕರನೇ ಅದು ನಡಿಬೇಕಾಗಿತ್ತು, ನಿಮ್ಮ ಒಂದು ಬದಲಾವಣೆಗೋಸ್ಕರ. ನೀವೊಂದು ಈಗ ಏನು ನಿರ್ಧಾರ ತೊಗೊಂಡು ಬದಲಾಗಿ ಬದುಕ್ತಾ ಇದ್ದೀರೋ ಅದು ನಡಿಬೇಕಾಗಿತ್ತು. ಅಂದರೆ ಆ ಘಟನೆ ನಡಿಬೇಕಾಗಿತ್ತು, ಆವಾಗಲೇ ನೀವು ಈ ಬದುಕಿಗೆ ಬರೋದಾಗಿತ್ತು. ಹಾಗಾಗಿ ಅದು ನಡೆದಿದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಭಗವಂತ ಏನೇ ಮಾಡಿದ್ರು ಅದು ನಿಮಗೋಸ್ಕರ ಒಂದು ಒಳಿತೇ ಮಾಡಿರ್ತಾರೆ. ಹಾಗಾಗಿ ಅವರ ಒಂದು ಯೋಜನೆಯಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿ ಖಂಡಿತ ಅದೇ ರೀತಿ ಒಂದು ಅನುಭವ ನಿಮಗೆ ಹೆಜ್ಜೆ ಹೆಜ್ಜೆಗೂ ಗುರುವು ಕೊಡ್ತಾ ಹೋಗ್ತಾರೆ. ಎಲ್ಲವೂ ಒಳ್ಳೆಯದೇ ಆಗಿದೆ. ಇದು ಅತ್ಯಂತ ಸಮಾಧಾನಕರವಾದ ಪರಿಸ್ಥಿತಿಯನ್ನು ಇರುವ ಒಂದು ಸಮಯ ಅಂತ ಹೇಳಿ ಕಾಣಿಸ್ತದೆ. ನೀವು ಚಿಂತಿಸ್ತಾ ಇರುವ ವಿಷಯಗಳು ಬಾಬಾರವರ ಆಶೀರ್ವಾದದಲ್ಲಿದೆ. ನೀವು ಯಾವ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದೀರೋ, ಅದು ಮಗುವಿನ ವಿಚಾರ ಆಗಿರ್ಬೋದು, ಇಲ್ಲ ಈಗೊಂದು ಏನೋ ಆಕಸ್ಮಿಕವಾಗಿ ಒಂದು 2-3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆದ ಒಂದಿಷ್ಟು ಬದಲಾವಣೆಗಳು, ಅಥವಾ ಅನಾರೋಗ್ಯದ ವಿಚಾರದಲ್ಲಾಗಿರ್ಬೋದು, ಒಂದಿಷ್ಟು ತೀರ್ಮಾನಗಳನ್ನು ತಗೊಳ್ಳದೆ ಒದ್ದಾಡ್ತಾ ಇರೋದಾಗಿರ್ಬೋದು, ಯಾವುದೋ ಒಂದು ಬಾಧೆ ಇದ್ದಕ್ಕಿದ್ದ ಹಾಗೆ ಆವರಿಸ್ತು. ಆದರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ, ಆ ವಿಷಯಗಳು ನನ್ನ ಆಶೀರ್ವಾದದಲ್ಲಿದೆ, ನೀನು ಚಿಂತೆ ಮಾಡಬೇಡ, ಪ್ರಯತ್ನ ನೀನು ಮಾಡು, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಒಂದಿಷ್ಟು ಕಾರಣವಿಲ್ಲದೆ ಸಮಸ್ಯೆಗಳು, ಜಗಳ ಆಗಿರ್ಬೋದು, ಒಂದಿಷ್ಟು ದೊಡ್ಡ ಒಂದು ಆಘಾತಕರ ವಿಚಾರ ನಿಮ್ಮನ್ನು ತಲುಪಿರ್ಬೋದು. ಆದರೆ ಅಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಾನಿದ್ದೀನಿ, ನನ್ನ ಆಶೀರ್ವಾದವಿದೆ, ನೀನು ಹೆದರಬೇಡ ಅಂತ ಹೇಳ್ತಾ ಇದ್ದಾರೆ. ಅದೇ ನಂಬಿಕೆಯಲ್ಲಿರಿ. ಯಾವತ್ತೂ ಆತ್ಮವಿಶ್ವಾಸ ಕಳ್ಕೋಬಾರ್ದು. ಗುರುವಿನಲ್ಲಿ ಶರಣಾಗಿದ್ದೀರಾ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಾ ಅಂದರೆ ಎಂಥದ್ದೇ ಒಂದು ಸಂದಿಗ್ಧ ಸ್ಥಿತಿ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಎದುರಿಗೆ ಬೆಟ್ಟದಂತೆ ನಿಂತರೂ ಕೂಡ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ಆ ಬೆಟ್ಟವನ್ನು ದಾಟಿಸೋ ಭಾರ ಅವರೇ ತಗೊಂಡಿದ್ದಾರೆ ಅಂದರೆ ನಾನು ಯಾಕೆ ಹೆದರಲಿ ಅನ್ನೋ ರೀತಿಲಿ ದೃಢವಾಗಿರಿ. ಅವರ ನಾಮಸ್ಮರಣೆ ಮಾಡಿ, ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆ ರೀತಿಲೇ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಈಗ ಪರಿಸ್ಥಿತಿ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಅದರಲ್ಲಿ ಏನಾಗುತ್ತೋ ಏನೋ ಹಾಗೆ ಹೀಗೆ ಆತಂಕದಲ್ಲಿದ್ದೀರ. ಆ ಆತಂಕ ಬೇಡ. ಈಗ ನೀವು ಒಂದು ದೈವಿಕ ಮಟ್ಟದಲ್ಲಿ ಎಲ್ಲವೂ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಬೇಕು. ಅನಗತ್ಯ ಭಯ ಆಗಿರ್ಬೋದು, ಆತಂಕವನ್ನು ಬಿಟ್ಬಿಡಿ. ಬಾಬಾ ಹೇಳ್ತಾ ಇರೋ ಮಾತಿದು ನಿಮಗೆ. ಯಾಕಂದರೆ ನೀವು ಅವರನ್ನು ಸ್ಮರಣೆ ಮಾಡ್ತಾ ಇದ್ದೀರಾ. ಆಸ್ಪತ್ರೆಯಲ್ಲಿದ್ದೀರೋ, ಇಲ್ಲ ಇನ್ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದೀರೋ, ಇಲ್ಲ ಯಾರಿಗೋ ಒಂದು ತಿರುವು ಕೊಡೋಕ್ಕಾಗದೆ, ಅಂದರೆ ಯಾವುದೋ ಒಂದು ಮಗು ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ಅಂತಹ ಒಂದು ಸ್ಥಿತಿಯನ್ನು ತಲುಪಿಟ್ಟಿದ್ದಾರೆ, ಸುಧಾರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆದರೂ ಅವರನ್ನು ನಿಮ್ಮಿಂದ ಸಂಭಾಳಿಸೋಕ್ಕಾಗ್ತಾಯಿಲ್ಲ. ಬಾಬಾ ನೀವೇ ಸಂಭಾಳಿಸ್ಬೇಕು ಅನ್ನೋ ರೀತಿಲಿ ನಿಮ್ಮ ಆತಂಕ ಇದೆಯೋ, ಒಟ್ಟಾರೆಯಾಗಿ ಆತಂಕ ಭಯ ಬಿಟ್ಬಿಡಿ. ನನ್ನ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಾನೆಲ್ಲ ನೋಡ್ತಾ ಇದ್ದೀನಿ, ನನ್ನ ಗಮನದಲ್ಲಿದೆ, ನಾನು ಯೋಚಿಸ್ತಾ ಇದ್ದೀನಿ, ನೀವು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಅನಗತ್ಯ ಭಯ ಮತ್ತು ಆತಂಕವನ್ನು ಬಿಟ್ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಶ್ರದ್ಧೆ ಮತ್ತು ಸಬೂರಿ ಇಟ್ಟುಕೊಳ್ಳಿ, ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರಿಂದ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಈ ಸಮಯದಲ್ಲಿ. ಹಾಗೆ ನೀವು ನಂಬಿದ ಎಲ್ಲ ದೇವತೆಗಳ ಆಶೀರ್ವಾದನೂ ಇದೆ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು, ನೀವೀಗ ಯಾವ ಸಂದಿಗ್ಧ ಸ್ಥಿತಿಯಲ್ಲಿ ನಿಂತಿದ್ದೀರಲ್ಲ, ನಿಮಗೆ ಬಾಬಾರವರ ಆಶೀರ್ವಾದದ ಜೊತೆ, ನನ್ನ ಆಶೀರ್ವಾದ, ಮಾರ್ಗದರ್ಶನ, ರಕ್ಷಣೆಯ ಜೊತೆ ನೀವು ಯಾವೆಲ್ಲ ದೇವಿ ಮತ್ತು ದೇವತೆಗಳ ಎನರ್ಜಿಗೆ ಕನೆಕ್ಟ್ ಆಗಿ ಫೀಲ್ ಮಾಡ್ತಿದ್ದೀರೋ, ಅದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ನಿಮ್ಮ ಕುಲದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀರೋ, ಖಂಡಿತ ಅವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೋ ಅದನ್ನು ನಾನು ಸುಧಾರಿಸ್ತಾ ಇದ್ದೀನಿ. ಯಾವ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಯಿಂದ, ಒಂದಿಷ್ಟು ಮನಸ್ಸಿಗಾದ ಗಾಯಗಳಿಂದ ನರಳಾಡ್ತಾ ಇದ್ದೀರಲ್ಲ, ಅದನ್ನು ನಾನು ಗುಣಪಡಿಸ್ತಿದ್ದೀನಿ ನಿಧಾನವಾಗಿ. ನನಗೆ ಸ್ವಲ್ಪ ಸಮಯ ಬೇಕು, ಎಲ್ಲ ಒಂದೇ ರೀತಿಯಲ್ಲಿ ಆಗೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ನೀವು ಒಂದಿಷ್ಟು ಕಲಿಯೋದಿರುತ್ತೆ, ಒಂದಿಷ್ಟು ಕಲಿಸೋದಿರುತ್ತೆ, ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ನಾನು ಅದನ್ನು ನಿಧಾನವಾಗಿ ಗುಣಪಡಿಸ್ತಾ ಇದ್ದೀನಿ. ನಿನ್ನ ಕರ್ತವ್ಯವನ್ನು ನೀನು ಪ್ರಾಮಾಣಿಕವಾಗಿ ಮಾಡು, ಮಧ್ಯದಲ್ಲಿ ಕೈ ಬಿಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೋಲು ಒಪ್ಕೊಳ್ಬೇಡ, ತಾಳ್ಮೆಯಿಂದ ಮುಂದುವರೆ. ನೀನು ಚಿಂತಿಸುತ್ತಿರುವ ವಿಷಯಗಳು ನನ್ನ ಆಶೀರ್ವಾದದಲ್ಲಿದೆ. ಸಮಯ ಬಂದಾಗ ಎಲ್ಲವೂ ನಿನ್ನ ಒಳಿತಿಗೆ ನಡೆದಿದ್ದು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಭಯವನ್ನು ಬಿಡು, ನಂಬಿಕೆಯನ್ನು ಹಿಡ್ಕೊ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ.
ನೀವು ಯಾವ ಒಂದು ನ್ಯಾಯದ ವಿಚಾರದಲ್ಲಿ ಸ್ವಲ್ಪ ಹೋರಾಟ ಮಾಡ್ತಿದ್ರೋ, ಮನಸ್ಸಲ್ಲಿ ಒಂದು ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ರೋ, ಆ ಪರಿಸ್ಥಿತಿ ಸ್ವಲ್ಪ ತಡವಾಗಿ ಫಲ ನೀಡುತ್ತೆ. ಆದರೆ ನಿರಾಕರಣೆ ಇಲ್ಲ, ಫಲ ನೀಡುತ್ತೆ. ಆದರೆ ಕೈ ಬಿಡೋದು ಬೇಡ. ನೀವು ನಿಮ್ಮಲ್ಲಿ ಧೈರ್ಯ ಮತ್ತು ಸಹನೆಯನ್ನು ಬೆಳೆಸಲು ಅವು ಬಂದಿದ್ದಾವೆ. ನೀವು ಈಗಾಗಲೇ ಬಹಳ ದೂರ ಬಂದಿದ್ದೀರಾ. ಸೋಲೊಪ್ಕೊಳ್ಳೋದು ಬೇಡ, ಹಿಂದೆ ಸರಿಯೋದು ಬೇಡ. ಇನ್ನು ಸ್ವಲ್ಪ ಸಮಯ ತಾಳ್ಮೆಯಿಂದ ಮುಂದುವರೆದ್ರೆ ನಿಮಗೆ ಗೆಲುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅವರ ಮಾತಲ್ಲಿ ನೀವು ನಂಬಿಕೆ ಇಟ್ಟರೆ ಖಂಡಿತ ಇನ್ನೇನು ನಿಮಗೆ ಕಾಣಿಸ್ತಾ ಇಲ್ಲ, ಆದರೆ ಕೈ ಎಳತೆ ದೂರದಲ್ಲೇ ಆ ಫಲ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಸಹನೆ ತಾಳ್ಮೆಯಿಂದ ಮುಂದುವರಿರಿ, ನ್ಯಾಯ ನಿಮಗೆ ಸಿಗುತ್ತೆ. ಫಲದ ಬಗ್ಗೆ ನೀವು ಹೆಚ್ಚು ಚಿಂತಿಸಿದ್ ಬಿಟ್ಟರೆ ನಿಮಗೆ ತುಂಬ ಆಯಾಸ ಆಗಿಬಿಡುತ್ತೆ. ಹಾಗಾಗಿ ಫಲದ ಬಗ್ಗೆ ಚಿಂತಿಸೋದೇನು ಬೇಡ. ನಿಮ್ಮ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡಿ, ಸಂದೇಹ ಇಟ್ಕೊಳ್ಳೋದು ಬೇಡ. ನೀವು ಮಾಡುವ ಒಳ್ಳೆಯ ಕೆಲಸ, ಸೇವೆ, ಸಹಾಯ ಮತ್ತು ಶ್ರಮ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅಂದಮೇಲೆ, ವ್ಯರ್ಥ ಆಗ್ಲಿಕ್ಕೆ ನಾನು ಬಿಟ್ಟಿಲ್ಲ ಅಂದಮೇಲೆ ಇದರಲ್ಲೂ ಕೂಡ ನಾನು ನಿನಗೆ ಒಂದು ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ. ಫಲ ಖಂಡಿತ ನಿನಗೆ ಸಿಗುವ ಹಾಗೆ ಒಂದು ಯೋಜನೆ ಮಾಡ್ತಾಯಿದ್ದೀನಿ. ನಿನ್ನ ಪರಿಶ್ರಮದಲ್ಲಿ ನನಗೆ ನಂಬಿಕೆ ಇದೆ, ಖಂಡಿತ ನಾನು ಅದಕ್ಕೆ ಫಲ ಕೊಟ್ಟೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಕಹಿ ನೆನಪುಗಳಿದ್ದಾವೆ, ಕೆಟ್ಟ ಘಟನೆಗಳು ನಡೆದು ಹೋಗಿದ್ದಾವೆ, ನಿರಾಸೆ ಆಗಿದೆ, ಅದರಿಂದ ಆತಂಕನೂ ಆಗಿದೆ, ಅಥವಾ ಭಾವನಾತ್ಮಕ ಗಾಯಗಳು ಈಗಾಗಲೇ ನಿಮ್ಮೊಳಗೆ ಇದ್ದಾವೆ. ಅವುಗಳನ್ನು ನಾನು ಗುಣ ಮಾಡ್ತಾ ಇದ್ದೀನಿ. ನನ್ನ ಶರಣದಲ್ಲಿ ಬಂದ ಮೇಲೆ ಅವು ಏನು ನಡಿಬೇಕಾಗಿತ್ತೋ ನಡೆದು ಹೋಗಿದೆ. ಆದರೆ ಅದೇ ಗಾಯಗಳ ನೋವಲ್ಲಿ ನೀನು ಜೀವಿಸೋದು ಬೇಡ ಅಂಥೇಳಿ ನಾನು ಅವುಗಳನ್ನು ಗುಣಪಡಿಸ್ತಾ ಇದ್ದೀನಿ. ಅನುಭವಿಸಿದ ಕಷ್ಟಗಳನ್ನು ಬಾಬಾ ನೋಡ್ತಾ ಇದ್ದಾರೆ. ನಿಮ್ಮದು ಹಳೆಯ ದುಃಖಗಳನ್ನು ಬಿಡುವ ಮೂಲಕ ಹೊಸ ಶಾಂತಿ ಮತ್ತು ನೆಮ್ಮದಿ ನಿಮ್ಮ ಜೀವನಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಅವರೇ ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ಒಂದು ಗುಣಮುಖತೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ, ಈಗ ನಿಮಗೂ ಕೂಡ ಇದು ಅರ್ಥ ಆಗಿಬಿಟ್ಟಿದೆ. ಕೆಲವೊಂದಿಷ್ಟು ಪಾಠಗಳನ್ನು ಕಲಿತು, ಕೆಲವು ಜನರ ಮೋಸ, ನಿಂದನೆ, ಅವಮಾನವನ್ನು ನೀವು ಎದುರಿಸಿದ್ದೀರಾ. ಕಾಲಕ್ರಮೇಣ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಪರಿವರ್ತನೆಯನ್ನು ತಗೊಂಡಿದ್ದೀರಾ ಅಂದರೆ, ಜೀವನದಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ, ಬದಲಾವಣೆ ಮಾತ್ರ ಶಾಶ್ವತ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನದಿಯ ಹರಿಯುವಂತೆ ಜೀವನವು ಪ್ರತಿ ಕ್ಷಣ ಬದಲಾಗ್ತಲೇ ಇರುತ್ತೆ ಅನ್ನುವ ವಾಸ್ತವ ಸತ್ಯವನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಆ ಬದಲಾವಣೆಯನ್ನು ನಾನು ವಿರೋಧಿಸ್ತೀನಿ ಅಂದರೆ ನೀವೇ ದುಃಖವನ್ನು ಮತ್ತೆ ಆಹ್ವಾನಿಸಿದ ಹಾಗೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅದನ್ನು ಸ್ವೀಕರಿಸುವವನು ಬೆಳವಣಿಗೆಯನ್ನು ಅನುಭವಿಸ್ತಾನೆ ಅನ್ನೋ ರೀತಿಯಲ್ಲಿ ಎಲ್ಲವೂ ಒಂದಿಷ್ಟು ಪಾಠವೇ ನಿಮಗೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಇಂದು ಇರುವ ಪರಿಸ್ಥಿತಿ ನಾಳೆ ಇರದೇ ಇರಬಹುದು ಅಲ್ವಾ. ಕಷ್ಟಗಳು ಬಂದರೂ ಅವು ಶಾಶ್ವತವಲ್ಲ, ಸಂತೋಷ ಬಂದರೂ ಅದು ಶಾಶ್ವತವಲ್ಲ. ಆದ್ದರಿಂದ ಪ್ರತಿಯೊಂದು ಅನುಭವವನ್ನು ಸ್ವೀಕರಿಸಿದಿರ, ಪ್ರತಿಯೊಂದು ಬದಲಾವಣೆಯನ್ನು ಒಂದು ಹೊಸ ಅವಕಾಶವಂತ ಹೇಳಿ ನೋಡಿದಿರ. ಬದಲಾವಣೆ ಅಂತ್ಯವಲ್ಲ, ಅದು ಹೊಸ ಆರಂಭದ ಬಾಗಿಲು ಅಂತೇಳಿ ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಇಷ್ಟೊಂದು ಜ್ಞಾನಿಯಾಗ್ಬಿಟ್ಟಿದ್ದೀರ. ಅಜ್ಞಾನಿಯಾದವರು ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವೇ ಜ್ಞಾನಿಯಾಗಿದ್ದೀರ. ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಗುರುವಿನ ಸ್ಥಾನದಲ್ಲಿ ಬಾಬಾ ನಿಮ್ಮನ್ನು ನಿಲ್ಲಿಸಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ವಿಶೇಷವಾದದನ್ನು ಹೊಂದಬೇಕು, ಒಂದು ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಸಾಗ್ತಾ ಇದೆ ಅಂದರೆ ವಿಶೇಷವಾದದ್ದನ್ನೇ ಅವರು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆಯನ್ನು ಕೊಡ್ತಿದ್ದಾರೆ. ನಿಜವಾದ ಆತ್ಮೀಯ ಬೆಳವಣಿಗೆ ದೇವಸ್ಥಾನಗಳಲ್ಲಿ ಮಾತ್ರ ಸಿಗೋದಿಲ್ಲ ಕಂದ, ಅದು ನಿನ್ನ ಹೃದಯದ ಕರುಣೆಯಲ್ಲಿ ಅರಳುತ್ತೆ. ಹಸಿದವನಿಗೆ ಅನ್ನ ನೀಡ್ತಾ ಇದೆಯಾ, ನೋವಿನಲ್ಲಿದ್ದವನಿಗೆ ಸಾಂತ್ವನ ಹೇಳ್ತಾ ಇದೆ, ಅಗತ್ಯವಿರೋರಿಗೆ ಸಹಾಯ ಮಾಡ್ತಾ ಇದೆ. ಇವೆಲ್ಲವೂ ನಿನ್ನ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಮಾರ್ಗಗಳು, ನಾನು ತೋರಿಸಿದ ಮಾರ್ಗಗಳಾಗಿವೆ. ನಾನೇ ಇವು ಮಾರ್ಗಗಳ ಮೂಲಕ ನಿನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನೇನು ಬಯಸ್ತಾ ಇದೆಯೋ ಅದು ಖಂಡಿತ ನಿನಗೆ ಸಿಗುತ್ತೆ. ನಿನ್ನ ಕುಟುಂಬದಲ್ಲಿ ನೀನು ಯಾವ ಬದಲಾವಣೆಯನ್ನು ಕಾಣಬೇಕು ಅಂತ ಇದೆಯೋ ಆ ಬದಲಾವಣೆ ನಾನು ಕೊಟ್ಟೇ ತೀರ್ತೀನಿ, ಇದು ನನ್ನ ವಚನವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಇತರರ ಜೀವನದಲ್ಲಿ ಬೆಳಕಾಗುವ, ನಿಮ್ಮೊಳಗಿನ ಆತ್ಮ ಪ್ರಕಾಶಮಾನವಾಗುತ್ತೆ ಎನ್ನುವ ಸೂಚನೆಯನ್ನು ಕೊಡ್ತಾ ಇದೆ. ಇಲ್ಲಿ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮಾಡಿದ ಸಣ್ಣ ಸೇವೆ ನಿಮಗೆ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಹಾಗೆ ಪ್ರೀತಿ, ದಯೆ ಮತ್ತು ಸೇವೆ ಇವುಗಳೇ ಆತ್ಮದ ನಿಜವಾದ ಆಹಾರ ಆಗಿದೆ. ನಿಮ್ಮ ಆತ್ಮಕ್ಕೆ ದಯೆ, ಪ್ರೀತಿ, ಸೇವೆ, ಒಂದು ಮಾನವೀಯತೆ, ಮನುಷ್ಯತ್ವ ಅನ್ನೋ ಆಹಾರ ಕೊಡ್ತಾ ಇದ್ದೀರಾ. ಆ ಆತ್ಮಕ್ಕೆ ಬೇಕಾಗಿದ್ದು ಅದೇ ಆಹಾರ ಅನ್ನೋ ರೀತಿಯಲ್ಲಿ ಈಗ ನೀನು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿನ್ನ ಆತ್ಮಕ್ಕೆ ಇಂಥ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಾ ಇದೆಯಾ ಅಂದರೆ ಅದು ಆರೋಗ್ಯವಾಗಿರುತ್ತೆ. ಹಾಗಾಗಿ ನೀನು ಮಾಡ್ತಾ ಇರುವ ಯೋಚನೆ ಎಲ್ಲವೂ ಸರಿಯಾಗಿದೆ. ನೀನು ನನ್ನ ಉಪದೇಶಗಳಂತೆ ಬದಲಾಗಿದೆ ಅಂದರೆ ಪ್ರತಿ ಕ್ಷಣ ನಿನ್ನ ಹೆಜ್ಜೆ ಸೇರಿಸಿ ನಾನು ನಡೀತಾ ಇದ್ದೀನಿ. ಯಾವುದಕ್ಕೂ ಹೆದರೋದು ಬೇಡ. ಏನೀಗ ಸಮಸ್ಯೆಗಳು ಎದುರಾಗಿದೆ ಅಂದರೆ ಅದು ನಿನ್ನ ಪ್ರಾರಬ್ಧ ಕರ್ಮ ಆಗಿತ್ತು, ಅದನ್ನು ಕಳ್ಕೊಳ್ಳೋಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ. ಈ ವರ್ತಮಾನದಲ್ಲಿ ನೀನು ನನ್ನ ಸ್ಮರಿಸಿ ನನ್ನ ಶರಣದಲ್ಲಿ ಬಂದಿದೆಯಾ. ಹಾಗಾಗಿ ನನ್ನ ದೃಷ್ಟಿ ಈಗ ನಿನ್ನ ಪ್ರಾರಬ್ಧ ಕರ್ಮದ ಮೇಲೆ ಬಿದ್ದಿದೆ, ನಿನ್ನ ಭವಿಷ್ಯದಲ್ಲ ಬಿದ್ದಿಲ್ಲ. ಅಂದರೆ ಭವಿಷ್ಯ ಹೇಗೆ ರೂಪಿಸ್ಕೊಡ್ಬೇಕು ಅನ್ನೋದ್ರ ಮೇಲೆ ಬಿದ್ದಿಲ್ಲ. ಯಾಕಂದರೆ ನಿನ್ನ ಪ್ರಾರಬ್ಧ ಕರ್ಮವನ್ನು ನಾನು ನೋಡ್ತಾ ಇದ್ದೀನಿ, ಅದರಲ್ಲಿ ನಿನ್ನ ಸರಿ ತಪ್ಪುಗಳನ್ನು ಗುರುತಿಸಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಎಷ್ಟು ಪುಣ್ಯವನ್ನು
ಪುಣ್ಯವನ್ನು ಹೊತ್ತು ತಂದಿದೆಯಾ, ಎಷ್ಟು ಕೆಟ್ಟ ಕರ್ಮವನ್ನು ಹೊತ್ತು ತಂದಿದೆಯಾ, ಅದನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅದರ ಆಧಾರದ ಮೇಲೆ ನಾನು ಈ ವರ್ತಮಾನದಲ್ಲಿ ನಿನ್ನನ್ನು ತಿದ್ದಿ ತೀಡುವ ಮೂಲಕ ನಿನ್ನ ಸುಂದರ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಕಂದ. ಪ್ರತಿಯೊಂದು ಹಂತದಲ್ಲೂ ನಾನು ನಿನ್ನನ್ನು ಸಂಭಾಳಿಸ್ತಾ ಇದ್ದೀನಿ, ಪ್ರತಿಯೊಂದು ಹಂತದಲ್ಲೂ ನಿನ್ನ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ಕರ್ತವ್ಯಗಳಲ್ಲಿ ನಾನು ನಿರತನಾಗಿದ್ದೇನೆ, ನನ್ನ ಮೇಲೆ ನಂಬಿಕೆ ಇಡು ಕಂದ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನನ್ನ ದುನಿಯ ಹತ್ರ ಬಂದು ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಬೇಡ್ತಾ ಇದೆಯಾ, ಅದರಲ್ಲಿ ನಿನ್ನ ಪಾಪಗಳನ್ನು ಸುಟ್ಬಿಡು ಬಾಬಾ ಅನ್ನೋ ರೀತಿಲಿ, ನನ್ನ ಪಾಪಗಳನ್ನು ಸುಟ್ಬಿಡು ಬಾಬಾ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಕಂದ, ಖಂಡಿತ ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದರ ಎದುರಿಗೆ ನಾನು ಯಾವಾಗಲೂ ಇರ್ತೀನಿ, ಮಂದಿರದೊಳಗೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಹೆಚ್ಚು ಸಮಯ, ಆದರೆ ನಾನು ದುನಿಯಾ ಮುಂದೆ ಕೊಡ್ತಿರ್ತೀನಿ. ಯಾಕಂದರೆ ನನ್ನ ಭಕ್ತರ ಪಾಪಗಳನ್ನು ನಾನು ಅಲ್ಲೇ ಸುಡಬೇಕು, ಅವರ ಒಂದಿಷ್ಟು ಕೆಟ್ಟ ಕರ್ಮಗಳನ್ನು ಅಲ್ಲೇ ಸುಡಬೇಕು. ಹಾಗಾಗಿ ನಾನು ನಿರಂತರವಾಗಿ ಅಲ್ಲಿ ನಿಮಗೆ ಸಿಗ್ತಿದ್ದೀನಿ, ಅಲ್ಲೇ ನಾನಿದ್ದೀನಿ. ಖಂಡಿತ ನಿನ್ನ ನಂಬಿಕೆ ಫಲ ಕೊಡ್ತದೆ. ನಾನು ನಿನ್ನ ಪಾಪವನ್ನು ಆ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ, ಅದನ್ನೇ ಸಂಜೀವಿನಿಯಾಗಿಸಿ ನಿನ್ನ ಬಾಳಿಗೆ ಉದಿಯಾಗಿ ಕೊಡ್ತಾ ಇದ್ದೀನಿ. ಅದನ್ನು ಧಾರಣೆ ಮಾಡು, ಸೇವನೆ ಮಾಡು. ನಿನ್ನ ಅನೇಕ ರೀತಿಯ ದ್ವಂದ್ವದ ಮನಸ್ಥಿತಿ ನಿರಾಳವಾಗುತ್ತೆ, ಆರೋಗ್ಯದ ಸ್ಥಿತಿ ಉತ್ತಮವಾಗುತ್ತೆ. ಇದು ನನ್ನ ಆಶೀರ್ವಾದ. ನೀನು ಯಾವಾಗೆಲ್ಲ ಉದಿಯ ಧಾರಣೆ ಮಾಡ್ತೀಯೋ ನಾನು ನಿನ್ನ ತಲೆಯ ಹತ್ರನೇ ಕೂತ್ಕೊಂಡು ನಿನ್ನ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾ ಇರ್ತೀನಿ. ನಿನಗೇನು ಬೇಕೋ ಅದನ್ನು ನಿನ್ನ ಸುಪ್ತ ಮನಸ್ಸಿಗೆ ನಾನು ನೀಡ್ತಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಗಂಡ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಮಗು ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನೀವು ಆಸ್ಪತ್ರೆಗೆ ಈ ಸಮಯದಲ್ಲಿ ಸೇರಿದ್ದೀರಾ, ಬಾಬಾರವರ ಸ್ಮರಣೆಯನ್ನು ನೀವು ಹೊರಗಡೆಯಿಂದ ಮಾಡ್ತಾ ಇದ್ದೀರಾ ಅಲ್ವಾ, ನೀವು ಒಳಗೆ ಪ್ರವೇಶ ಇಲ್ಲ. ಆದರೆ ಬಾಬಾರವರಿಗೆ ಆ ಪ್ರವೇಶ ನಿರ್ಬಂಧ ಏನಿಲ್ಲ, ಅವರಿದ್ದಾರೆ, ಅವ್ರ ಹತ್ರನೇ ಇದ್ದಾರೆ, ನಿಮ್ಮ ಪ್ರೀತಿ ಪಾತ್ರರ ಹತ್ರ ಬಾಬಾ ಕುಳಿತಿದ್ದಾರೆ. ಅದೇ ಅನುಭವವನ್ನು ಅವ್ರು ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತ ನಿನ್ನ ನಾಮಸ್ಮರಣೆ ನನ್ನನ್ನು ಸೆಳೆದಿದೆ ಕಂದ. ಖಂಡಿತ ನಾನು ನಿನ್ನ ಪ್ರೀತಿ ಪಾತ್ರರ ಬಳಿಗೆ ಕುಳಿತು ಅವರನ್ನು ಗುಣಮುಖವಾಗಿಸ್ತಾ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಇಡು, ಏನೂ ತೊಂದರೆ ಆಗೋದಿಲ್ಲ, ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ನಾನು ನಿನಗೆ ಅದನ್ನು ಒಂದಿಷ್ಟು ಬೆಳವಣಿಗೆ ರೂಪದಲ್ಲಿ ಗೆಲ್ಲಿಸಿಕೊಡ್ತೀನಿ, ಹೆದರಬೇಡ. ನಾನು ಆ ಭಾರವನ್ನು, ಆ ಕರ್ಮದ ಭಾರವನ್ನು ನಾನು ಭರಿಸಿ ನಿನ್ನ ನಂಬಿಕೆಗೆ ಫಲವನ್ನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವರು ಆತಂಕದಲ್ಲಿದ್ದೀರೋ, ಆಸ್ಪತ್ರೆಯಲ್ಲಿದ್ದೀರೋ, ಇಲ್ಲ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರೋ, ಇಲ್ಲ ನಿಮ್ಮದೇ ಆದ ಮಗು ಯಾವುದೋ ನರಳಾಡ್ತಾ ಇದೆಯೋ, ಅದರ ಮನಸ್ಸು ವಿಚಿತ್ರವಾಗಿ ಓಡ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ, ಅದೆಲ್ಲದರ ಭಾರವನ್ನು ಬಾಬಾ ನಾನು ತೊಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಯಾರಿಗಾದರೂ ಸಹಾಯ ಮಾಡಿಸ್ತಾ ಇದ್ದೀನಿ ಅಂದರೆ ಅದರ ಅರ್ಥ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅನ್ನೋದಲ್ಲ ಕಂದ. ಅವ್ರು ಹೇಳ್ತಾ ಇರೋದಿಲ್ಲ ಬಾಬಾ ಮಾತು, ಅದೇ ರೀತಿ ರೀಡಿಂಗ್ ಬಂದಿದೆ. ನೀವು ಅವ್ರಿಗೆ ಸಹಾಯ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಕಲ್ಪನೆ ಇದೆ. ಖಂಡಿತ ನೀವು ಅವ್ರಿಗೆ ಸಹಾಯ ಮಾಡ್ತಿಲ್ಲ. ಅವರು ನಿಮ್ಮ ಮೂಲಕ ನಿಮ್ಮ ದೋಷಗಳನ್ನು ಅವ್ರು ಇಸ್ಕೊಂಡು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮಲ್ಲಿರುವ ಒಂದಿಷ್ಟು ದೋಷಗಳಿಂದ ನೀವು ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡ್ತಾ ಇರೋದು. ಇದು ನನ್ನ ಉದ್ದೇಶ. ನೀವು ಹೇಳ್ತಾ ಇರ್ಬೋದು ನಾನೊಬ್ರಿಗೆ ಸಹಾಯ ಮಾಡಿದೆ ಇವತ್ತು, ನಾನೊಬ್ರಿಗೆ ಸಹಾಯ ಮಾಡಿದೆ ಇವತ್ತು ಅಂತೇಳಿ. ನೀವು ಸಹಾಯ ಮಾಡ್ತಾ ಇಲ್ಲ, ನಿಮ್ಮ ಆತ್ಮದ ಬೆಳವಣಿಗೆಗೆ ನೀವು ಒಂದಿಷ್ಟು ದಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ ಆ ಸಹಾಯದ ಮೂಲಕ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತೊಂದು ಹಂತಕ್ಕೆ ನಿಮ್ಮ ಆತ್ಮ ಹೋಗ್ತಾ ಇದೆ ಅಂದರೆ ಇದೇ ಒಂದು ನೀವು ಯಾರಿಗೋ ಸಹಾಯ ಮಾಡಿದ ಉದ್ದೇಶ ನಿಮ್ಮ ಆತ್ಮವನ್ನು ಒಂದು ಸ್ಟೆಪ್ ಅಂತ ಮೇಲೆತ್ತುತ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿಯೇ ಈ ಭೂಮಿಗೆ ಬಂದಿರ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಭೌತಿಕ ಮಾಯೆಗೆ ಸಿಲುಕಿ ತನ್ನ ಉದ್ದೇಶವನ್ನು ಮರೆತು ಬಿಡ್ತಾನೆ. ಆದರೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಶರಣದಲ್ಲಿ ಬಂದಿದೆಯಾ ಅಂದರೆ ನಿನ್ನ ಆತ್ಮದ ಉದ್ದೇಶ ಏನಿದೆ ಅದರ ಅರಿವನ್ನು ಮೂಡಿಸಿ ಆ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಾನು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಯಾರದ್ದೋ ಜೊತೆಗೆ ನಿನ್ನ ಜೀವನವನ್ನು ನೀನು ಹೋಲಿಸಿಕೊಳ್ಬೇಡ. ನಿನ್ನ ಜೀವನ, ನಿನ್ನ ಆತ್ಮದ ಉದ್ದೇಶ ಬೇರೆದ್ದೇ ಒಂದು ಆಯ್ಕೆಯನ್ನು ಹೊಂದಿ ಇಲ್ಲಿ ಬಂದಿದೆ. ತನ್ನದೇ ಆದ ಬೆಳಕನ್ನು ಪ್ರಪಂಚಕ್ಕೆ ನೀಡೋದಕ್ಕಾಗಿ ನೀನು ಇಲ್ಲಿ ಬಂದಿದೆಯಾ. ನಿನ್ನನ್ನು ನಂಬಿದವರಿಗೆ ನೀನು ಒಂದಿಷ್ಟು ಪ್ರೊಟೆಕ್ಟ್ ಆಗಿ ಇರಲಿಕ್ಕೆ ಬಂದಿದೆಯಾ, ಒಂದಿಷ್ಟು ಏನೋ ಒಳ್ಳೆಯದನ್ನು ಕೊಡಲಿಕ್ಕೆ ಬಂದಿದೆಯಾ, ಒಬ್ಬರನ್ನ ತಿದ್ದಲಿಕ್ಕೆ ಬಂದಿದೆಯಾ, ಒಬ್ಬರ ಕರ್ಮವನ್ನು ನಾನೇ ತಗೊಳ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದೆಯಾ. ಹಾಗಾಗಿ ಕೆಲವೊಂದು ಸಾರಿ ನಿನಗೆ ಈ ಜನ್ಮದಲ್ಲಿ ಒಂದಿಷ್ಟು ಅನಾರೋಗ್ಯ ಹೊಂದಿದವರಾಗಿರ್ಬೋದು, ಇಲ್ಲ ಅಂಗವಿಕಲರಾಗಿರ್ಬೋದು, ಇಂಥವರ ಒಂದು ಎನರ್ಜಿ ಕನೆಕ್ಟ್ ಆಗಿದೆ ಅಂದರೆ ಖಂಡಿತ ನಿನ್ನಿಂದ ಅವರ ಜೀವನಕ್ಕೊಂದು ಬೆಳಕು ನೀಡಲಿಕ್ಕೆ ಸಾಧ್ಯ ಇತ್ತು. ಹಾಗಾಗಿ ನೀನಿಲ್ಲಿ ಒಂದು ಸಮರ್ಥತೆಯ ಒಂದು ಜೀವನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಕಂದ. ಅರ್ಥಪೂರ್ಣವಾಗಿದೆ ನಿನ್ನ ಜೀವನ. ಅವರಿಗೆ ಒಂದು ಸಹಾಯದ ರೂಪದಲ್ಲಿ ಅವರು ಸೇವೆ ಮಾಡ್ತಾ ಇದೆಯೋ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದೆಯೋ, ಖಂಡಿತ ನಿನ್ನ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿದೆ. ಇದರಿಂದ ನಿನ್ನ ಜೀವನಕ್ಕೆ ಇನ್ನೊಂದಿಷ್ಟು ಸಂತೋಷಪಡಿಸುವ ಕೆಲಸಗಳನ್ನು ನಾನು ಕೊಡ್ತೀನಿ. ಆತ್ಮವನ್ನು ಜೀವಂತವಾಗಿಡುವ ಮಾರ್ಗವೇ ನಿನ್ನ ಜೀವನದ ಉದ್ದೇಶ. ಹೊರಗಿನ ಪ್ರಪಂಚದ ಶಬ್ದಕ್ಕಿಂತ ನಿನ್ನ ಒಳಗಿನ ಧ್ವನಿಯನ್ನು ಆಲಿಸಿದ್ಯಾ. ನಿನ್ನ ಆತ್ಮ ನಿನಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇದೆ, ಮುಂದೆ ಹೋಗು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಿಮ್ಮ ಮುಂದೆ ಹಲವಾರು ಅವಕಾಶಗಳು ಬಂದಿದ್ದಾವೆ, ಕನಸುಗಳು ಕಾಣಿಸ್ತಾ ಇದ್ದಾವೆ, ಮತ್ತು ಆಯ್ಕೆಗಳು ಇವೆ. ಇಲ್ಲಿ ನೀವು ಪ್ರತಿಯೊಂದು ಹೊಳೆಯುವ ವಸ್ತುವು ಚಿನ್ನ ಆಗಿರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ. ಕಲ್ಪನೆ ಮತ್ತು ವಾಸ್ತವ ನಡುವಿನ ವ್ಯತ್ಯಾಸವನ್ನು ಅರ್ಥಕೊಳ್ಳಿ. ನಿಮ್ಮ ಮನಸ್ಸು
ನಿಮ್ಮ ಮನಸ್ಸು ಗೊಂದಲದಲ್ಲಿರ್ಬೋದು, ಆದರೆ ನಿಮ್ಮ ಅಂತರಂಗದ ಜ್ಞಾನ ಸರಿಯಾದ ಆಯ್ಕೆಯನ್ನು ತೋರಿಸ್ತಾ ಇದೆ. ತುರ್ತು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ, ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗ್ರಿ. ಆಗ ಅಲ್ಲಿ ನಿಮಗೊಂದು ಸದೃಢ ನಿರ್ಧಾರ ಸಿಗುತ್ತೆ. ಅದರ ಆಧಾರದ ಮೇಲೆ ನಿರ್ಧಾರವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮೊಳಗಿನ ಅಪಾರ ಸಾಮರ್ಥ್ಯವನ್ನು ನೆನಪಿಸ್ತಾ ಇದೆ. ನೀವು ಬಯಸುವ ಬದಲಾವಣೆಯನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ನಿಮ್ಮ ಆಲೋಚನೆಗಳು, ನಂಬಿಕೆಗಳು ಮತ್ತು ಕ್ರಿಯೆಗಳು ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದ್ದಾವೆ. ನೀವು ಅಸಹಾಯಕರಲ್ಲ. ನಿಮ್ಮ ಜೀವನದ ಮಾಂತ್ರಿಕ ನೀವೇ ಆಗಿದ್ದೀರ. ಸ್ವತಃ ಆತ್ಮವಿಶ್ವಾಸದಿಂದ ಮೊದಲ ಹೆಜ್ಜೆ ಇಡಿ. ನಿಮ್ಮನ್ನು ನಾನು ನಿಮ್ಮ ಪ್ರಯತ್ನಕ್ಕೆ ಬೆಂಬಲ ನೀಡ್ತಾ ನಾನು ಕಾಪಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಒಂದು ವಿಶೇಷವಾದ ವ್ಯಕ್ತಿಯ ಮೂಲಕ ಒಂದು ಸಂಪರ್ಕವನ್ನು ನೀವು ಈಗ ಮಾಡ್ಕೊಂಡಿದ್ದೀರ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರೀತಿ, ಒಂದು ಪಾಠ, ಒಂದು ಅರಿವು ಮತ್ತು ಆತ್ಮೀಯ ಬೆಳವಣಿಗೆಯನ್ನು ಖಂಡಿತ ತರ್ತಾರೆ ಇಲ್ಲ ಅಥವಾ ತರ್ತಾಳೆ. ಇಬ್ಬರೊಳಗೆ ಒಂದು ಹೆಣ್ಣು ಬರ್ಬೋದು, ಗಂಡು ಬರ್ಬೋದು. ಅವರೊಂದು ಪಾಠ ಕಲಿಸ್ತಾರೆ, ಒಂದು ಅರಿವು ತರ್ತಾರೆ, ಒಂದು ಪ್ರೀತಿನೂ ಕೊಡ್ತಾರೆ, ಒಂದು ಆತ್ಮೀಯತೆ ಅನ್ನೋದೇನು ಅನ್ನೋ ಒಂದು ಸಂಪರ್ಕವನ್ನು ನಿಮಗೆ ನಿಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಲು ಅವರು ಸಹಾಯ ಮಾಡೇ ಮಾಡ್ತಾರೆ. ಪ್ರೀತಿ ಮತ್ತು ನಂಬಿಕೆಯಿಂದ ಹೃದಯವನ್ನು ತೆರೆದಿಟ್ಟರೆ ಸರಿಯಾದ ಸಂಬಂಧಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಖಂಡಿತ ಬರ್ತದೆ. ಯಾವ ಕೆಲಸಕ್ಕಾಗಿ ತುಂಬ ಹೋರಾಟ ಮಾಡಿದ್ರು ಅದರಲ್ಲಿ ಮುಂದಿನ ವಾರದಲ್ಲಿ ಒಂದು ಹೊಸ ಅವಕಾಶ ಕಾಣ್ಬೋದು. ಯಾರದ್ದೋ ಮೂಲಕ ಸಹಾಯ ನಿಮಗೆ ಸಿಗುವ ಮೂಲಕ ನಿಮ್ಮ ಒಂದಿಷ್ಟು ಗೌರವ ಪ್ರತಿಷ್ಠೆ ಉಳಿಸಿಕೊಳ್ಳುವ ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ. ಯಾರು ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೋ, ಯಾರು ನಿಮಗೆ ವಿರೋಧ ತರ್ತಾ ಇದ್ದಾರೋ, ಯಾರು ನಿಮ್ಮನ್ನು ತುಂಬ ಹಿಂಸೆ ಮಾಡ್ತಾಯಿದ್ರು ಅವರು ಅಲ್ಲಿಂದ ದೂರ ಆಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾಯಿದ್ದಾರೆ. ಹಾಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಯಾಕಂದರೆ ನೀವು ಅಲ್ಲಿಂದ ಹೊರ ಹೋಗುವ ತೀರ್ಮಾನವನ್ನು ತೊಗೊಂಡಿದ್ರಿ. ನಿಮ್ಮದೇನೂ ತಪ್ಪಿರಲಿಲ್ಲ, ಆದರೂ ಅವ್ರು ಏನೋ ಅಂತಿದ್ದಾರೆ, ಇಲ್ಲ ಅವರಿಂದ ನನಗೇನಾದರೂ ತೊಂದರೆ ಆಗುತ್ತೆ ಅನ್ನೋ ರೀತಿಲಿ ನೀವು ಭಯದಿಂದ ಹೊರಗೆ ಹೋಗೋ ತೀರ್ಮಾನ ತೊಗೊಂಡಿದ್ರಿ. ಆದರೆ ಕೆಲವೊಂದಿಷ್ಟು ಒಳ್ಳೆಯ ತೀರ್ಮಾನಗಳನ್ನ ನೀವು ತಗೊಳ್ಳೇಬೇಕು. ಆತ್ಮವಿಶ್ವಾಸದಿಂದ ನಿಂತು ಅದನ್ನು ಎದುರಿಸಬೇಕು. ಪರಿಸ್ಥಿತಿಗೆ ಹೆದರಿ ಓಡೋಗಬಾರ್ದು ಅನ್ನೋದನ್ನು ಕಲಿಸಿಕೊಟ್ಟು ನೀವು ಹಳೆಯ ಅಡೆತಡೆಗಳು ನಿಧಾನವಾಗಿ ದೂರ ತೆಗೆದುಕೊಳ್ಳುವ ಹಾಗೆ ಮಾಡಿದ್ರಿ. ಹಿಂದೆ ಸರಿಸುವ ಮೂಲಕ ಒಂದು ಒಳ್ಳೆಯ ದಾರಿಯನ್ನು ನೀವೇ ಕಂಡುಕೊಂಡಿದ್ದೀರಾ. ಹಾಗಾಗಿ ನಿಮಗೆ ಒಂದು ಸಹಾಯ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಿ. ಅಂದರೆ ಈಗೇನು ಅರ್ಜೆಂಟಾಗಿ ನಿರ್ಧಾರ ತಗೋಬೇಕು ಅಂತಿದ್ರಲ್ಲ ಅದನ್ನು ತಪ್ಪಿಸಿ. ಕೋಪ ಅಥವಾ ಆತುರದಿಂದ ಮಾತನಾಡಿದರೆ ಸಂಬಂಧಗಳಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ಬೋದು. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಮಾತಿನಲ್ಲಿ ಶಾಂತಿ ಇರಲಿ. ಆಡಬೇಕು ಅಂದಾಗ ನಿಮಗೇನಾದರೂ ಕೋಪ ಬಂದರೆ ಮಾತನಾಡಲೇಬೇಡಿ. ನಂತರ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡು ಮಾತನಾಡುವ ಅಭ್ಯಾಸ ಮಾಡ್ಕೊಳ್ಳಿ. ಆಗ ಸರಿಯಾದ ತೀರ್ಮಾನವನ್ನು ತಗೊಳ್ತೀರ. ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಅನ್ನೋ ರೀತಿಯಲ್ಲಿ ಬರ್ತಿದೆ. ಅತಿಯಾದ ಖರ್ಚು ಬೇಡ. ಹಾಗೆ ಒಂದಿಷ್ಟು ಹಣಕಾಸನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಉತ್ತಮ. ಇಲ್ಲಾಂದರೆ ಅದು ಕಳ್ಳತನ ಆಗುವ, ಇಲ್ಲ ಯಾವುದೋ ಒಂದು ಕಾರಣವಿಲ್ಲದೆ, ಒಂದು ಒಳ್ಳೆಯ ಕಾರಣವಿಲ್ಲದೆ ಖರ್ಚಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆಮೇಲೆ ಗೋಳಾಡೋದಕ್ಕಿಂತ ಮೊದಲೇ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಇಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬರ್ತಾ ಇದೆ. ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದ, ದೈವಿಕ ಕೃಪೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಿಮ್ಮ ಕರಿಯರಲ್ಲಿ ಹೊಸ ಜವಾಬ್ದಾರಿಗಳು, ಹಾಗೆ ಒಂದಿಷ್ಟು ಪ್ರಮೋಷನ್ ಸಿಗ್ಬೋದು. ಏನೋ ಕಲಿಕೆಯ ಹೊಸ ಒಂದು ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಅಂತ ಇದ್ರಿ, ಇನ್ನೊಂದಿಷ್ಟು ಏನಾದರೂ ಕಲಿಯೋಣ, ನನ್ನ ಒಂದು ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ ಅಂದರೆ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಒಂದು ಸ್ಥಿರತೆಗಾಗಿ ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕು. ಅಂದರೆ ಒಂದನ್ನೇ ಒಪ್ಕೊಂಡು ಅದೇ ರೀತಿ ಹಿಂದಿನ ಥರನೇ ಕೆಲಸ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಒಂದಿಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಏನಾದರೂ ಕಲಿತು ಮುಂದುವರಿರಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ. ನಾನು ಇಷ್ಟೇ ಅನ್ನೋ ರೀತಿಯಲ್ಲಿ ಸೀಮಿತ ಅನ್ಕೋಬೇಡಿ. ಯಾರೋ ನಿಮ್ಮ ಬಗ್ಗೆ ಆಡ್ಕೊಳ್ಳೋಕೆ ಆಸ್ಪದ ಕೊಡಬೇಡಿ. ನಾನು ಕಲಿಬಲ್ಲೆ, ನಾನು ಒಂದಿಷ್ಟು ಹೊಸದನ್ನು ಅಳವಡಿಸ್ಕೊಂಡು ಸರಿಯಾಗಿ ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗಬಲ್ಲೆ. ಅಂದರೆ ಈಗಿನ ಹುಡುಗರಿಗಿಂತನೂ ನಾವು ಹಳುಬರು ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಗುಣಗಳನ್ನು ಅಲ್ಲಿ ತೋರಿಸ್ಕೊಳ್ತೀನಿ. ಅಂದರೆ ನಾಯಕತ್ವದ ಗುಣ, ನಿಮ್ಮ ಗುಣ ಕೆಲವರಿಗೆ ಒಂದಿಷ್ಟು ಗಮನ ಸೆಳೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಪ್ರೀತಿಯ ವಿಷಯದಲ್ಲಿ ಪ್ರಾಮಾಣಿಕ ಸಂವಹನ ಮುಖ್ಯ. ಈಗಾಗಲೇ ಸಂಬಂಧದಲ್ಲಿದ್ದರೆ, ನೀವು ಈಗಾಗಲೇ ಒಂದು ಸಂಬಂಧದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೊಸ ಪರಿಚಯಗಳಿಗೆ ಮನಸ್ಸು ತೆರೆದಿಡಬಹುದು. ನೀವು ಮತ್ತೆ ಹೊಸ ಪರಿಚಯಗಳು ಕೂಡ ಅದರ ಮಧ್ಯೆ ಬರ್ಬೋದು. ಆದರೆ ತ್ವರಿತ ನಿರ್ಧಾರ ಬೇಡ. ಅಂದರೆ ಒಂದೇ ಸಾರಿ ಅನುಮಾನ ಏನಾದರೂ ಈ ರೀತಿಗೆ ನೀವು ಜಾರೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಧಾನವಾದ ಸ್ಥಿರ ಪ್ರಗತಿಯ ಸೂಚನೆ ಇದೆ. ನೀವು ಹಾಕಿರುವ ಶ್ರಮದ ಫಲ ಹಂತ ಹಂತವಾಗಿ ನಿಮಗೆ ಮುಂದೆ ಕಾಣಲಿಕ್ಕೆ ಶುರುವಾಗಿದೆ ಈಗ. ಹಾಗೆ ಸ್ವಲ್ಪ ಅತಿಯಾದ ಕೆಲಸದ ಒತ್ತಡದಲ್ಲಿ ನೀವಿದ್ದೀರಾ. ವಿಶ್ರಾಂತಿಗೂ ಸಮಯ ನೀಡಿ. ಇತರರ ಅಭಿಪ್ರಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸೋದು ಬೇಡ, ಒಳ್ಳೆಯದಲ್ಲ. ಯಾರೋ ನಿಮಗೆ ವಿಶ್ರಾಂತಿ ತಗೊಳ್ಳಿ, ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸರಿ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಖಂಡಿತ ಅದರ ಕಡೆ ಗಮನ ಕೊಡಿ, ನಿರ್ಲಕ್ಷ್ಯ ಮಾಡೋದು ಬೇಡ. ನಿಮ್ಮ ತಾಳ್ಮೆ ಮತ್ತು ಶಿಸ್ತು ನಿಮಗೆ ಯಶಸ್ಸಿನ
ದಾರಿ ತೋರಿಸ್ತಾ ಇದೆ. ಕುಟುಂಬ ಮತ್ತು ಹಿರಿಯವರಿಂದ ಬೆಂಬಲ ನಿಮಗೆ ಸಿಗ್ತಾ ಇದೆ, ಖಂಡಿತ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ಕರಿಯರ್ನಲ್ಲಿ ಬೆಳವಣಿಗೆಯ ಅವಕಾಶಗಳಿವೆ. ದೀರ್ಘಾವಧಿಯ ಯೋಜನೆಗಳಿಗೆ ಇದು ಉತ್ತಮವಾದ ಸಮಯ. ಹೊಸ ಕೌಶಲ್ಯಗಳನ್ನು ಕಲಿಯೋದ್ರಿಂದ ಲಾಭ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ನಂಬಿಕೆ ಮುಖ್ಯವಾಗಿರಬೇಕು. ನಿಮಗೀಗ ಅದು ಬಂದಿದೆ ಆ ಭಾವನೆ. ಮನಸ್ಸಿನಲ್ಲೇ ಇಟ್ಕೊಳ್ಳದೆ ಹಂಚಿಕೊಳ್ಳುವುದು ಸಂಬಂಧವನ್ನು ಗಟ್ಟಿಗೊಳಿಸ್ತದೆ. ಹಾಗಾಗಿ ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ. ನಿಧಾನವಾಗಿ ಒಂದಿಷ್ಟು ಅದರಲ್ಲಿ ಬದಲಾವಣೆ ಖಂಡಿತ ಸಿಗುತ್ತೆ. ಶಿರಡಿಯ ಪ್ರವಾಸದಿಂದ, ಬಾಬಾರವರ ದರ್ಶನದಿಂದ ನೀವು ತುಂಬ ಒಂದು ಖುಷಿಯ ಫೀಲಲ್ಲಿದ್ದೀರಾ. ತುಂಬ ವಿಶ್ವಾಸ ಬಂದಿದೆ, ಎಲ್ಲದನ್ನು ನಾನು ಜಯಿಸ್ಬಿಡ್ತೀನಿ, ಬಾಬಾ ನನ್ನ ಜೊತೆಗಿದ್ದಾರೆ, ಎಷ್ಟೊಂದು ಬದಲಾವಣೆ ತಂದ್ರಲ್ಲ ನನ್ನ ಜೀವನದಲ್ಲಿ ಅವ್ರು ಬಂದಮೇಲೆ ಅನ್ನೋ ರೀತಿಲಿ ಒಂದಿಷ್ಟು ಕೃತಜ್ಞತೆಯನ್ನು ಫೀಲ್ ಮಾಡ್ತಾ ಇದ್ದೀರಾ. ಇದೇ ಫೀಲ್ ನಿಮ್ಮ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನು ತರುತ್ತೆ. ನಿಮ್ಮ ಮಕ್ಕಳು ಸ್ವಲ್ಪ ದೂರದಲ್ಲಿದ್ದಾರೆ ಅಂದರೆ ಎಚ್ಚರಿಕೆ ವಹಿಸಿ, ಅಂದರೆ ಸ್ವಲ್ಪ ಅವರನ್ನು ಮಾತನಾಡಿಸಿ ಏನಾದರೂ ಒಂದಿಷ್ಟು ಗೈಡೆನ್ಸ್ ನಿಮಗೆ ಕೊಡಬೇಕು ಅನಿಸಿದರೆ ಖಂಡಿತ ಕೊಡಿ. ಅವರ ಹೆಸರಲ್ಲಿ ಏನಾದರೂ ಒಂದು ಪ್ರಾರ್ಥನೆ ಮಾಡುವ ಪ್ರತಿದಿನದ ಅಭ್ಯಾಸವನ್ನು ಇಟ್ಕೊಳ್ಳಿ. ಅವರಲ್ಲಿ ಅದು ಬದಲಾವಣೆ ತರುತ್ತೆ. ಅವರು ಎಲ್ಲೇ ಇರಲಿ, ನಿಮ್ಮ ಇವತ್ತಿನ ಪ್ರಾರ್ಥನೆ ಅವರನ್ನು ಆವತ್ತಿನ ದಿನದ ರಕ್ಷಣೆ ಖಂಡಿತ ಮಾಡುತ್ತೆ. ಅದರ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಸ್ವಲ್ಪನೂ ಕಡೆಗಣಿಸಬೇಡಿ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಪ್ರಾರ್ಥನೆ ಮುಂದುವರಿತಾನೆ ಇರಲಿ. ಹಾಗೆ ನಿಮ್ಮ ಕುಟುಂಬದ ಪ್ರಾರ್ಥನೆ, ನಿಮ್ಮ ಒಂದು ಸಂಭಾಳಿಸುವ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ, ಖಂಡಿತ ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಹಾಗಂತ ನಿಮ್ಮ ಮೇಲಿನ ಒಂದು ಕಾಳಜಿ ಇರಲಿ. ನಿಮ್ಮ ಮೇಲೆ ನೀವು ಪ್ರೀತಿ ಗೌರವ ಇಟ್ಕೊಂಡು ನಂತರ ಅದನ್ನು ಇನ್ನೊಬ್ಬರಿಗೆ ಕೊಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಒಟ್ಟಾರೆಗೆ ಇಷ್ಟೊಂದು ಎನರ್ಜಿ ಇವತ್ತಿನ ಎನರ್ಜಿಗೆ ಕನೆಕ್ಟ್ ಆಗಿದೆ. ನಿಮ್ಮ ಒಂದಿಷ್ಟು ಮಾತುಗಳು ಇದಕ್ಕೆ ಹೋಲಿಕೆ ಆಗಿದೆ. ಖಂಡಿತ ನಾನು ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಿಮ್ಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.